ದೇಶದೆಲ್ಲೆಡೆ ಪುಷ್ಪ 2 ಸಿನಿಮಾ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ ನಟನೆಯ ಪುಷ್ಪ 2 ಸಿನಿಮಾ ವಿಶ್ವದಾದ್ಯಂತ ತೆರೆಕಂಡು ಭರ್ಜರಿ ಕಲೆಕ್ಷನ್ ಮಾಡಿದೆ. ದೊಡ್ಡ ಮಟ್ಟದಲ್ಲಿ ತೆರೆಕಂಡ ಈ ಸಿನಿಮಾ ಕಲೆಕ್ಷನ್ ವಿಚಾರದಲ್ಲಿಯೂ ಮೋಡಿ ಮಾಡುತ್ತಿದೆ. ಈ ಹಿಂದಿನ ಹಲವು ಸಿನಿಮಾಗಳ ದಾಖಲೆಗಳು ಚಿಂದಿಯಾಗಿವೆ. ಪುಷ್ಪ 2 ಮೊದಲ ದಿನವೇ ಭಾರತದಲ್ಲಿ 165 ಕೋಟಿ ಗಳಿಕೆ ಕಂಡಿದೆ. ತೆಲುಗಿನಲ್ಲಿ ಒಂದು ದಿನ ಮುಂಚಿತವಾಗಿಯೇ ಈ ಸಿನಿಮಾ ಬಿಡುಗಡೆಯಾದ್ದರಿಂದ ಅಂದು 10.1 ಕೋಟಿ ಕಲೆಕ್ಷನ್ ಮಾಡಿದೆ. ಅಲ್ಲಿಗೆ ಮೊದಲ ದಿನ ಭಾರತದಲ್ಲಿ 175 ಕೋಟಿ ಕಲೆಕ್ಷನ್ ಮಾಡಿದಂತಾಗಿದೆ. ಭಾಷಾವಾರು ನೋಡುವುದಾದರೆ ತೆಲುಗಿನಲ್ಲಿ 95.1 ಕೋಟಿ, ಹಿಂದಿಯಲ್ಲಿ 67 ಕೋಟಿ, ತಮಿಳಿನಲ್ಲಿ 7 ಕೋಟಿ, ಕನ್ನಡದಲ್ಲಿ 1 ಕೋಟಿ ಮತ್ತು ಮಲಯಾಳಂನಲ್ಲಿ 5 ಕೋಟಿ ಕಲೆಕ್ಷನ್ ಹರಿದು ಬಂದಿದೆ ಎಂದು ಮಾಹಿತಿ ಸಿಕ್ಕಿದೆ. ವಿಶ್ವದಾದ್ಯಂತ ಪುಷ್ಪ 2 ಚಿತ್ರದ ಮೊದಲ ದಿನದ ಗಳಿಕೆ ಎಷ್ಟು ಎಂಬ ಮಾಹಿತಿ ಇನ್ನಷ್ಟೇ ಅಧಿಕೃತವಾಗಿ ಬಿಡುಗಡೆಯಾಗಬೇಕಿದೆ. ವಿದೇಶದಲ್ಲಿಯೂ ಈ ಸಿನಿಮಾದ ಮುಂಗಡ ಬುಕಿಂಗ್ ಜೋರಾಗಿಯೇ ಇತ್ತು. ಯುಎಸ್ ಮತ್ತು ಇತರ ಉತ್ತರ ಅಮೆರಿಕದ ಭಾಗಗಳಲ್ಲಿ ಹೆಚ್ಚು ಟಿಕೆಟ್ಗಳು ಬಿಕರಿಯಾಗಿದ್ದವು. ಇದೆಲ್ಲವನ್ನ ಲೆಕ್ಕ ಹಾಕಿದರೆ ವಿದೇಶದಿಂದ ದೊಡ್ಡ ಮೊತ್ತವೇ ಹರಿದು ಬರಲಿದೆ ಎನ್ನಲಾಗ್ತಿದೆ. ಪುಷ್ಪ 2 ವಿಶ್ವದಾದ್ಯಂತ ಮೊದಲ ದಿನ 300 ಕೋಟಿಗೂ ಹೆಚ್ಚು ಗಳಿಕೆ ಕಾಣಲಿದೆ ಎಂದು ಅಂದಾಜಿಸಲಾಗಿದೆ. ಭಾರತೀಯ ಸಿನಿಮಾಗಳಲ್ಲಿ ಮೊದಲ ದಿನ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಎಂಬ ಹೆಗ್ಗಳಿಕೆಗೂ ಈ ಸಿನಿಮಾ ಪಾತ್ರವಾಗಲಿದೆ ಎನ್ನಲಾಗ್ತಿದೆ.